ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ವೀರ ಸಾವರ್ಕರ್ ಸೇನಾ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿದ್ದ ಟೈಗರ್ ರಾಜಸಿಂಗ್ ಅವರಿಗೆ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ಕ್ರಮ ಅವೈಜ್ಞಾನಿಕ ಹಾಗೂ ಏಕಪಕ್ಷೀಯವಾಗಿದೆ ಅಂತ ವೀರ ಸಾವರ್ಕರ್ ಸೇನಾ ಜಿಲ್ಲಾಧ್ಯಕ್ಷ ತ್ಯಾಗರಾಜ ತಾಂಡೂರ್ಕರ್ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಸೇನಾ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ಪರಶುರಾಮ್ ಶೇಗೂರ್ಕರ್ ಆರೋಪಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮೇ 21ರಂದು ಗಾಂಧಿ ವೃತ್ತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವ ಅಂಗವಾಗಿ ಭವ್ಯ ಶೋಭಾಯಾತ್ರೆ, ಧರ್ಮಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲು ಸಾಕಷ್ಟು ಮುಂಚೆಯೇ ಜಿಲ್ಲಾಡಳಿತಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಹತ್ತಿಕುಣಿ ರಸ್ತೆ ಭಾಗದಲ್ಲಿ ಅನ್ಯಮತಿಯರು ಹೆಚ್ಚಾಗಿದ್ದಾರೆ ಎಂಬ ಕಾರಣ ನೀಡಿ ಮೆರವಣಿಗೆಗೆ ತಡೆ ಹಿಡಿಯಲಾಗಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಿಂದ ಅದೇ ಮಾರ್ಗದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಇಲ್ಲದೆ ಜಯಂತಿ ಆಚರಿಸಿದ್ರೂ ಕೂಡ ಈ ಬಾರಿ ಮಾತ್ರ ಬೇರೆ ಮಾರ್ಗ ಸೂಚಿಸಿ ಕೊನೆಯ ಕ್ಷಣದಲ್ಲಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಲಾಗಿದೆ ಅಂತ ಆರೋಪಿಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಬಳಿಕ ಕೇವಲ 2 ದಿನಗಳ ಮುಂಚೆ ಅನುಮತಿ ನೀಡಲಾಗಿದ್ದು, ಇಷ್ಟು ಕಡಿಮೆ ಅವಧಿಯಲ್ಲಿ ವೇದಿಕೆ, ವಿದ್ಯುತ್ ಅಲಂಕಾರ, ಧ್ವಜ, ಬ್ಯಾನರ್ ಹಾಗೂ ಪ್ರಚಾರ ಕಾರ್ಯಗಳನ್ನು ಸಿದ್ಧಪಡಿಸುವುದು ಕಷ್ಟಕರವಾಗಿತ್ತು ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟ ಮರುದಿನವೇ ಶಾಸಕ ರಾಜಸಿಂಗ್ ಅವರಿಗೆ ನಿರ್ಬಂಧ ಹೇರಿರುವುದು ಜಿಲ್ಲಾಡಳಿತದ ದ್ವಂದ್ವ ನಿಲುವು ತೋರಿಸುತ್ತೆ ಅಂತ ಟೀಕಿಸಿದ್ದಾರೆ. 2017ರ ಪ್ರಕರಣದಲ್ಲಿ ಕೋರ್ಟ್ನಿಂದ ನಿರ್ದೋಷಿಯಾಗಿ ಬಿಡುಗಡೆಗೊಂಡಿದ್ರೂ ಕೂಡ ಅದನ್ನೇ ನೆಪವನ್ನಾಗಿ ಮಾಡಿಕೊಂಡು ನಿರ್ಬಂಧ ಹೇರಲಾಗಿದೆ. ಇದು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಪ್ರಬುದ್ಧ ನಡೆ ಅಂತ ಆರೋಪಿಸಿದ್ರು. ಹಿಂದಿನ ಜಿಲ್ಲಾಧಿಕಾರಿಗಳ ಏಕಪಕ್ಷೀಯ ಹಾಗೂ ತಾರತಮ್ಯ ಧೋರಣೆಯಿಂದಾಗಿ ಹಿಂದೂ ಸಂಘಟನೆಗಳಿಗೆ ಅನ್ಯಾಯವಾಗಿದೆ. ಹೊಸ ಜಿಲ್ಲಾಧಿಕಾರಿಗಳು ನ್ಯಾಯಸಮ್ಮತವಾಗಿ ನಡೆದುಕೊಂಡು ಹಿಂದೂಗಳಿಗೆ ನಮ್ಮ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಶಾಂತಿಯುತವಾಗಿ ನಡೆಸಲು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಆಗ್ರಹಿಸಿದ್ರು. ಇದೇ ಸೋಮವಾರ ಪ್ರತಿಭಟನೆ ಮಾಡಲಾಗುತ್ತೆ. ಎಲ್ಲ ಹಿಂದೂ ಪರ ಸಂಘಟನೆಗಳು ಕೈ ಜೋಡಿಸಲು ಕರೆ ಕೊಟ್ಟಿದ್ದಾರೆ. ಮೊದಲನೇದು, ಈ ಪತ್ರಿಕಾಗೋಷ್ಠಿ ವೀರ್ ಸಾವರ್ಕರ್ ಸೇನಾ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ ಸೇನಾ, ವೀರ್ ಸಾವರ್ಕರ್ ಸೇನಾ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ ಸೇನಾ ಇಬ್ಬರು ಸೇರಿ ಮಾಡ್ತಿರ್ತಕ್ಕಂಥ ಸುದ್ದಿಗೋಷ್ಠಿ ಇದು. ವಿಷಯ ಏನಪ್ಪ ಅಂದರೆ, ವೀರ್ ಸಾವರ್ಕರ್ ಸೇನಾ ವತಿಯಿಂದ ಏನು ಪ್ರತಿ ವರ್ಷ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಆಚರಣೆ ಮಾಡೋದು ತಮಗೆಲ್ಲರಿಗೂ ಗಮನಕ್ಕಿದೆ. ಈ 3 ವರ್ಷ ಆಲ್ರೆಡಿ ಹತ್ತಿಕುಣಿ ರೋಡ್ ರಸ್ತೆ ಮಾರ್ಗವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಮೆರವಣಿಗೆ ಹತ್ತಿಕುಣಿ ರೋಡ್ಲಿಂದ ಸೀದಾ ಗಾಂಧಿ ಚೌಕ್ ಬಂದು, ಗಾಂಧಿ ಚೌಕ್ನಲ್ಲಿ ಏನು ಶಿವಾಜಿ ಜಯಂತ್ಯೋತ್ಸವ ಕಾರ್ಯಕ್ರಮ ಏನು ಆಗ್ತಿತ್ತು ಪ್ರತಿ ವರ್ಷ, ಸೊ ಅದರಂತೆ ಏನಪ್ಪ ಅಂದರೆ ಈ ವರ್ಷ ವೀರ್ ಸಾವರ್ಕರ್ ಸೇನಾ ವತಿಯಿಂದ ನಾವು ಮಹಾರಾಜರ ಜಯಂತಿ ಮಾಡ್ಬೇಕಂತೇಳಿ ಹೋದ ತಿಂಗಳ 18/4/2026ರಲ್ಲಿ ನಾವು ಅವತ್ತಿನ ದಿನ ಜಯಂತಿ ಮಾಡಬೇಕು ಅಂತೇಳಿ ಒಂದು 15-20 ದಿವಸದಿಂದನೇ ಜಿಲ್ಲಾಧಿಕಾರಿಯವರಿಗೆ ನಾವು ಪರವಾನಗಿ ಸಲುವಾಗಿ ನಾವು ಅರ್ಜಿ ಕೊಟ್ಟಿರ್ತೀವಿ. ಸೊ ಅರ್ಜಿ ಕೊಟ್ಟರು ಸೊ ಅವಾಗ ಏನು ಮಾಡಿದರು, SP ಅವರು ಕಚೇರಿಗೆ ಕರೆಸ್ಕೊಂಡು ಏನು ನಾವು ವರ್ಷ ಏನು ಸಾವರ್ಕರ್ ಸೇನಾ ಜಯಂತಿಲಿ ಸೇನಾ ವತಿಯಿಂದ ಏನು ಜಯಂತಿ ಮೆರವಣಿಗೆ ಹೋಗ್ತಿತ್ತು ಹತ್ತಿಕುಣಿ ರೋಡ್ಲಿಂದು, ಅದಕ್ಕೆ ತಕರಾರು ಮಾಡಿ ಆ ರೋಡ್ಲಿಂದ ಹೋಗ್ಬೇಡ್ರಿ, ನೀವು ಕಲ್ಯಾಣ ಮಂಟಪ, ವೀರಶೈವ ಕಲ್ಯಾಣ ಮಂಟಪ ರಸ್ತೆ ಮಾರ್ಗವಾಗಿ ಹೋಗ್ರಿ ಅಂತ. ಸೊ ನಾವು ಅವತ್ತು ಪ್ರಶ್ನೆ ಮಾಡಿದ್ವಿ, ಏನು ಹತ್ತಿಕುಣಿ ರೋಡ್ ಏನು ಪಾಕಿಸ್ತಾನದಲ್ಲಿ ಇದೆಯೇನ್ರಿ, ಯಾಕೆ ಹೋಗ್ಬಾರ್ದು ನಾವು ಆ ರೋಡಲ್ಲಿ? ಈಗ ಆಲ್ರೆಡಿ 3 ವರ್ಷದಿಂದ ಮಾಡ್ಕೊಂಡೇ ಬಂದಾರ, ಈಗ 4ನೇ ವರ್ಷಕ್ಕೆ ಯಾಕೆ ತಕರಾರು? ಅವತ್ತೇ ಪ್ರಶ್ನೆ ಮಾಡಿದ್ವಿ, SP ಅವ್ರಿಗೆ ಪ್ರಶ್ನೆ ಮಾಡಿದ್ವಿ. ಅವ್ರು ಏನು ಮಾಡಿದರು, ಇಲ್ಲ ನೀವು ಈ ರೋಡ್ಲಿಂದ ಹೋಗ್ರಿ ಅಂತೇಳಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಜಿಲ್ಲಾಧಿಕಾರಿ ಅವರಿಗೆ ವರದಿ ಸಲ್ಲಿಸಿದ್ರು. ನಾವೇನು ಕಂಟಿನ್ಯೂಸ್ಲಿ ಏನು ಬರ್ತಾ ಇದ್ದೀವಿ ಹತ್ತಿಕುಣಿ ರೋಡ್ಲಿಂದ, ಆ ರೋಡ್ ಬಿಟ್ಟು ವೀರಶೈವ ಕಲ್ಯಾಣ ಮಂಟಪದಿಂದ ಹೋಗ್ರಿ ಅಂತೇಳಿ ಕೇಸಿ ಅವರು ವರದಿ ಸಲ್ಲಿಸಿದ್ರು. ಸೊ ಅದಕ್ಕೆ ನಾವು ತಕರಾರು ಮಾಡಿದ್ವಿ. ಅವಾಗ
ತಕರಾರು ಮಾಡಿ ನಾವು ಮತ್ತೊಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿವಿ. ಇಲ್ಲ ನೀವು ವರ್ಷ ನಾವೇನು ಬರ್ತಿದ್ವಿ ಅದೇ ರೂಟಲ್ಲೇ ಬಿಡ್ಬೇಕು, ಈ ವರ್ಷ ಯಾಕೆ ರೂಟ್ ಚೇಂಜ್ ಮಾಡ್ಲತ್ತೀರಿ ಅಂತೇಳಿ ಮತ್ತೆ ನಾವು 21/5 ಫಿಕ್ಸ್ ಮಾಡ್ಕೊಂಡಿವಿ. 21/5 ಫಿಕ್ಸ್ ಮಾಡ್ಕೊಂಡಾಗ ನಾವು ಸತತವಾಗಿ ತಿರುಗಾಡಿದ್ರು ಕೂಡ ಅವರು ಇಲ್ಲ ನೀವು ಹಿಂಗೆ ಹೋಗ್ಬೋದು ಅಂತೇಳಿ ನಮಗೆ ಯಾವಾಗ ಹೇಳ್ತಾರೆ ಅಂದರೆ ಜಯಂತಿ ಇನ್ನೊಂದು 4-5 ದಿವಸ ಉಳ್ದದ, ಅವಾಗ ಕರೆದು ಕೇಸಿ ತಕರಾರು ಮಾಡಿ ಇಲ್ಲ ನೀವು ಆ ರೂಟ್ಲಿಂದ ಈ ರೂಟ್ಲಿಂದ ಹೋಗ್ಬೋದು ಅಂತ ಹೇಳಿದ್ರು. ಹೇಳಿದ ಮೇಲೆ ನಾವು ಆಯಿತು ಸರಿ ರೀ, ನಮ್ಗೆ ಜಲ್ದಿ ವರದಿ ಕಳಿಸ್ಕೊಡ್ರಿ, ಹತ್ತಿಕೊಂಡು ರೋಡ್ಲಿಂದ ಹೋಗ್ಬೋದು ಅಂತ ಲಾಸ್ಟಿಗೆ ಹೇಳಿದ್ರು ಸರ್. ಯಾವಾಗ ಇನ್ನೂ ಒಂದು 4-5 ದಿವಸ ಉಳಿದಿತ್ತು ಹೇಳಿದರು, ಅದ್ರ ವರದಿ ಕಳಿಸೋದಕ್ಕೆ ಕಳಿಸ್ಲಿಲ್ಲ. ನಾವು ಏನು ಮಾಡಿದ್ವಿ ಎಲ್ಲರೂ ಸೇರಿ ಅಂದರೆ ನಾವು ಪ್ರತಿಭಟನೆ ಕೂತ್ಕೊಂಡಿವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ, ನಮಗೆ ಜಲ್ದಿ ಪರವಾನಗಿ ಕೊಡ್ರಿ, ಸಮಯ ಇಲ್ಲ ಅಂತೇಳಿ. ಸೊ ಅವಾಗ ಏನು ಮಾಡಿದ್ರು, 2 ದಿವಸ ಇರ್ಲಕ್ಕ ನಮಗೇನಪ್ಪ ಅಂದರೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೊಟ್ಟಾದ ನಂತರ 2 ದಿವಸದಲ್ಲಿ ಈಗ ನಾವು ತಯಾರಿ ಮಾಡ್ಕೋಬೇಕಲ್ಲ. ಈ ಸಣ್ಣ ಕಾರ್ಯಕ್ರಮ ಅಲ್ಲ ಇದು ದೊಡ್ಡ ಜಯಂತ್ಯೋತ್ಸವ ಕಾರ್ಯಕ್ರಮ ಇರ್ತದೆ. ಸ್ಕ್ರೀನಿಂಗ್ ಮಾಡ್ಕೋಬೇಕು, ಸ್ಟೇಜ್ ಮಾಡ್ಕೋಬೇಕು, ನಗರ ಎಲ್ಲ ನಾವು ಬ್ಯಾನರ್ ಕಟ್ಟಬೇಕು, ಪರಾರಿಗಳು ಕಟ್ಟಬೇಕು, ಧ್ವಜಗಳು ಕಟ್ಟಬೇಕು. ಸೊ ಅದನ್ನೆಲ್ಲ ನಾವು ಯಾವಾಗ ಮಾಡ್ಕೋಬೇಕು ಬೇಕು ಅಂತಲೇ ಇವರು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಾವು ಈ ಜಯಂತಿ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇವರು 2 ದಿವಸ ಇಲ್ಲಕ ನಮಗೆ ಪರವಾನಗಿ ಕೊಟ್ಟಾಗ ಮಾಡಿ ಏನು ನಮ್ಮ ಹೈದರಾಬಾದಿನ ಹಿಂದೂ ಟೈಗರ್ ರಾಜಾ ಸಿಂಗ್ ಅವರಿಗೆ ನಾವು ಮುಖ್ಯ ಅತಿಥಿ ಆಯ್ಕೆಸಿ ನಾವೇನು ಅವರಿಗೆ ಆಹ್ವಾನ ಮಾಡಿದ್ದೀವಿ ಸರ್. ಇವ್ರು ಹೇಳ್ತಾರ ಒಂದು ಸಲ ಆ ರೂಟ್ ಬೇಡ ಅಂತ, 2ನೇ ಸರಿ ಗೆಸ್ಟ್ ಬೇಡ ಅಂತ. ಸರ್ ನಾವಂತೀವಿ ಜಯಂತ್ಯೋತ್ಸವ ಪರವಾನಗಿ ಮಾತ್ರ ನಾವು ಲೀಗಲ್ ಆಗಿ ನಿಮ್ಮ ಹತ್ರ ತೊಗೊಂಡಿದ್ದೀವಿ. ನಿಮ್ಗೆ ಅವ್ರಿಗೆ ಬೇಡ ಇವ್ರಿಗೆ ಬೇಡ ಅನ್ನೋದಕ್ಕೆ ನಿಮ್ಗೇನು ಅಧಿಕಾರ ಇದೆ ಸರ್? ನಾವು ಕೇಳ್ತೀವಿ ಸರ್, ಏನು ಅಧಿಕಾರ ಇದೆ? ಇವರು ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ 2017ರಲ್ಲಿ ಏನು ವಿರಾಟ್ ಹಿಂದೂ ಸಮಾವೇಶ ಆಗಿತ್ತು ವನ್ಕೇರಿ ಲೇಔಟ್ನಲ್ಲಿ. ಸೊ ಅದರಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ ಅಂತೇಳಿ ಅದನ್ನ ರೀಸನ್ ಇಟ್ಕೊಂಡು ಇವ್ರು ಏನಪ್ಪ ಅಂದ್ರೆ ಅವ್ರಿಗೆ ಬ್ಯಾಡ್ರಿ ಅಂತೇಳಿ ಕೇಸಿ ನಮಗೆ ಹೇಳಿದ್ರು. ಸರ್ ನಾವು ಅಂತೀವಿ ಸರ್, 2017ರಲ್ಲಿ ಏನು ದೂರು ದಾಖಲಾಗಿತ್ತು ಅದೇನಪ್ಪ ಅಂದರೆ ನ್ಯಾಯಾಲಯ ನಿರ್ದೋಷಿ ಅಂತೇಳಿ ಆಲ್ರೆಡಿ ತೀರ್ಪು ಕೊಟ್ಟಾಗಿದೆ. 2022ರಲ್ಲಿ ತೀರ್ಪು ಆಗಿದೆ ಸರ್. ತೀರ್ಪು ಆದ ನಂತರನು ಇದು ಏನಪ್ಪ ಅಂದ್ರೆ ನಮ್ಮ ಜಯಂತ್ಯೋತ್ಸವಕ್ಕೆ ಏನಪ್ಪ ಅಂದ್ರೆ ಇವರು ಟಾರ್ಗೆಟ್ ಮಾಡಿದ್ದಾರೆ. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಏನಪ್ಪ ಅಂದರೆ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೋಡಿ ಸ್ವಾಮಿ, ನಮ್ಮ ತಾಳ್ಮೆನ ನೀವು ಪರೀಕ್ಷೆ ಮಾಡಬೇಡಿ. ಹಿಂದೂ ಸಮಾಜ ಒಗ್ಗಟ್ಟಾದರೆ ಇತಿಹಾಸ ಆಗ್ತದೆ, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವಿನಾಕಾರಣ ನೀವು ನಮ್ಮನ್ನ ಕೆದರ್ತಾ ಇದ್ದೀರಿ. ಅದಕ್ಕೋಸ್ಕರ ನಾವು ಭಾಳ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ತಕ್ಷಣ ಏನು ರಾಜಾ ಸಿಂಗ್ ಅವ್ರ ಮೇಲೆ ನೀವೇನು ನಿರ್ಬಂಧ ಹೇರಿದ್ರಿ ಅದನ್ನು ವಾಪಸ್ ತಗೊಂಡು ಇಮಿಡಿಯೇಟ್ ಆಗಿ ಏನಪ್ಪ ಅಂದರೆ ನಮಗೆ ಜಯಂತ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ನೀವು ಅನುಕೂಲ ಮಾಡಿಕೊಡ್ಲಿಲ್ಲ ಅಂದರೆ ಭಾಳ ಉಗ್ರವಾದ ನಾವು ಯಾದಗಿರಿ ನಗರ ಬಂದ್ ಮಾಡಿ ಏನಪ್ಪ ಅಂದರೆ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಆಮೇಲೆ ಇನ್ನೊಂದು, ಎಲ್ಲ ಈ ಜಂಟಿ ವೀರ್ ಸಾವರ್ಕರ್ ಸೇನಾ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಸೇನಾ ವತಿಯಿಂದ ಜಿಲ್ಲಾಡಳಿತವನ್ನು ಮುತ್ತಿಗೆ ಹಾಕ್ತೇವೆ. ಇದೇ ನಾಳೆ ಸೋಮವಾರ ದೊಡ್ಡ ಪ್ರತಿಭಟನೆ ಇರ್ತದೆ. ಈ ಪ್ರತಿಭಟನೆಗೆ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಏನಪ್ಪ ಅಂದರೆ ಎಲ್ಲರೂ ಒಗ್ಗೂಡಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ. ಆಮೇಲೆ ನಮ್ಮ ಹಕ್ಕನ್ನು ನಾವು ಪಡೆಯೋಣ. ಇದಕ್ಕೆ ಎಲ್ಲರೂ ಸಾರ್ವಜನಿಕರು, ಎಲ್ಲ ನಮ್ಮ ಹಿಂದೂ ಸಮಾಜದ ಸಾರ್ವಜನಿಕರು ಎಲ್ಲರೂ
ನಾಳೆ ಸೋಮವಾರ ನಡೀತಾ ಇರ್ತಕ್ಕಂಥ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಏನಪ್ಪ ಅಂದರೆ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಸರ್ ಇನ್ನೊಂದು ಏನು ಎಲ್ಲದಕ್ಕೂ ನಮ್ಮ ಹಿಂದೂಗಳ ಮೇಲೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಹೈಕೋರ್ಟು, ಸುಪ್ರೀಂ ಕೋರ್ಟು ಆಲ್ರೆಡಿ ವಸತಿ ಪ್ರದೇಶದಲ್ಲಿ ಇಷ್ಟೇ ಡಿಸೇಬಲ್ ಸೌಂಡ್ ಇಡಬೇಕು ಅಂತೇಳಿ ಅದೊಂದು ರೂಲೇ ಇದೆ. ಪರಿಸರ ಮಾಲಿನ್ಯ ಗೈಡ್ಲೈನ್ಸ್ ಇದೆ. 30ರಿಂದ 40 ಡಿಸೇಬಲ್ ಸೌಂಡ್ ಇಡಬೇಕಂತೇಳಿ. ಈ ದಿನಕ್ಕೆ 5 ಸಲ ನಮಾಜ್ ಮಾಡ್ತಾರೆ ದೊಡ್ಡ ದೊಡ್ಡ ಲೌಡ್ ಸ್ಪೀಕರ್ಗಳಲ್ಲಿ. 200-300 ಡಿಸೇಬಲ್ ಸೌಂಡ್ ಇಡ್ತಾರೆ. ಸೊ ಅದಕ್ಕೆ ಯಾವುದೇ ಪರವಾನಗಿ ಇಲ್ಲ. ಅದನ್ನೇ ಜಿಲ್ಲಾಡಳಿತಕ್ಕೆ ಆಲ್ರೆಡಿ ಏನಪ್ಪ ಅಂದರೆ ನಾನು ಮನವಿ ಸಲ್ಲಿಸಿದ್ದೀನಿ. ಇವೇನಪ್ಪ ಅಂದರೆ ಇದ್ರ ಮೇಲೆ ಕ್ರಮ ತಗೊಳ್ರಿ ಅಂತೇಳಿ. ಇನ್ನವರೆಗೆ ಅದಕ್ಕೆ ಯಾವುದೇ ಉತ್ತರ ಇಲ್ಲ. ಜಿಲ್ಲಾಡಳಿತ ಇದ್ದು ಸತ್ತಂತೆ ಆಗಿದೆ. ಏನಪ್ಪ ಅಂದರೆ ಬರೀ ಹಿಂದೂಗಳಿಗೆ ಮಾತ್ರ ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಸರ್ಕಾರ ಇದು. ಇದಕ್ಕೆ ನಾವು ಖಂಡನೆ ಮಾಡ್ತೀವಿ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ನಾಳೆ ಸೋಮವಾರ ದಿನ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕ್ತೀವಿ. ಇದಕ್ಕೆ ಎಲ್ಲರೂ ಸಹಕರಿಸಬೇಕು. ತಾವು ಕೂಡ ಏನಪ್ಪ ಅಂದರೆ ಈ ಒಂದು ಪ್ರತಿಭಟನೆಗೆ ಸಹಕರಿಸಬೇಕು. ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಏನು ಬಂದಿದ್ರಿ ಈಗ ಆಲ್ರೆಡಿ ಮೀಡಿಯಾದವರು, ಪೇಪರ್ನವರು, ಇನ್ನೂ ಯಾರ್ಯಾರು ಬರಬೇಕು ದಯವಿಟ್ಟು ಎಲ್ಲರೂ ಏನಪ್ಪ ಅಂದರೆ ಬಂದು ಈ ಒಂದು ನಮಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ತಮಗೆಲ್ಲರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.